ಮಾತಾಡ್ತಾ ಹೋಗೋಣ. ಮುರಳೀಧರ್ ಸರ್, ಪ್ರತಿ ಬಾರಿ ಬಜೆಟ್ ಬಂದಾಗ್ಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆ ಇರುತ್ತೆ. ಆದರೆ ಈ ಬಾರಿ ಹೆಚ್ಚು ಚರ್ಚೆಗೆ ಬಂದಿರೋದು ನನ್ನ ಪ್ರಕಾರ, ಅಂದ್ರೆ ನಾನು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ, ಹೆಚ್ಚು ಚರ್ಚೆಗೆ ಬಂದಿರೋದು ಆದಾಯ ತೆರಿಗೆ. ಹೌದು, ಅದ್ರ ಬಗ್ಗೆ ಆಮೇಲೆ ಹೋಗೋಣ. ಬಟ್ ಓವರ್ ಆಲ್ ನಿರೀಕ್ಷೆ ಏನಿದೆ? ಓವರ್ ಆಲ್ ನಿರೀಕ್ಷೆ ಈ ವರ್ಷದ ಬಜೆಟು ಬಹಳ ಸೈದ್ಧಾಂತಿಕವಾಗಿ ಹಾಗೂ ಆರ್ಥಿಕವಾಗಿ ನಿರೂಪಿಸಬೇಕಾಗಿದೆ. ಒಂದೆಡೆ ಡಾಲರ್ ಪ್ರೆಷರ್ ಇದೆ, ಇನ್ನೊಂದೆಡೆ ಪ್ರೈಸ್ ರೈಸ್ ಇದೆ. ಪ್ರೈಸ್ ರೈಸು ಈಸ್ ಆಲ್ವೇಸ್ ಕನೆಕ್ಟೆಡ್ ಟು ಇನ್ಕಮ್ ಟ್ಯಾಕ್ಸ್ ಲೆವೆಲ್ಸು. ಈಗ ನನಗೆ 70,000 ರೂಪಾಯಿ ಬರೋನು ತೆರಿಗೆ ಕಟ್ಟಬೇಕು. ಅವನಿಗೆ ತಿಂಗಳು 8% ಅವ್ನು ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ತಕ್ಕನಂಗೆ ಈ ಸಲ ರೈಸ್ ಮಾಡ್ತಾರೆ. ಬಹುಶಃ 8-8.5 ಮಾಡ್ಬೋದು. ಎರಡನೇದು, ಈ ಸಲ ವಿಭಿನ್ನವಾಗಿ ಆಗಿದೆ ಅಂದರೆ ರಷ್ಯಾ ಕಡೆಯಿಂದ ಪ್ರೆಷರ್ ಇದೆ. US ಚೇಂಜಸ್ ನಮ್ಮಲ್ಲಿ ಆಗಲೇ ಎಫೆಕ್ಟ್ ಆಗ್ತಾ ಇದೆ. ಕಳೆದ 1 ವರ್ಷದಿಂದ ಅಥವಾ ಮಿನಿಮಮ್ 7 ತಿಂಗಳಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ವಾಪಸ್ ಹೋಗ್ತಾ ಇದೆ, ತಿಂಗಳ ಸಿಕ್ಕ. ಇಲ್ಲಿ ಸರ್ ಬರ್ತೀನಿ, ಒಂದು ಲೈವ್ ವಿಜುವಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಈಗ ನಿರ್ಮಲಾ ಸೀತಾರಾಮನ್ ಅವರ ಕೈಯಲ್ಲಿ ಇದೆಯಲ್ಲ, ಈ ಕೈಯಲ್ಲಿ ಇರುವ ಲೆಕ್ಕಾಚಾರ ಏನು ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಈಗ ನಿರ್ಮಲಾ ಸೀತಾರಾಮನ್ ಅವರು ಹೊರಟಿದ್ದಾರೆ. ನಾರ್ತ್ ಬ್ಲಾಕ್ನ ಹಣಕಾಸು ಇಲಾಖೆಯ ಕಚೇರಿಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಮಿನಿಸ್ಟರ್ ಆಫ್ ಸ್ಟೇಟ್ಗಳಿದ್ದಾರೆ. ಈಗ ಅವರು ಅಲ್ಲಿಂದ ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಬಜೆಟ್ನ ಬಗ್ಗೆ ತಿಳಿಸಿ ನಂತರ ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಪಾರ್ಲಿಮೆಂಟ್ನಲ್ಲಿ 10:30 ಸುಮಾರಿಗೆ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಕ್ಯಾಬಿನೆಟ್ನಲ್ಲಿ ಅಧಿಕೃತವಾಗಿ ಬಜೆಟ್ಗೆ ಅನುಮೋದನೆ ದೊರೆತ ನಂತರ 11 ಗಂಟೆಗೆ ಸರಿಯಾಗಿ, ಯಾಕಂದರೆ ಪಾರ್ಲಿಮೆಂಟ್ ಸೆಷನ್ ಸಂದರ್ಭದಲ್ಲಿ ಬಜೆಟ್ ಯಾವಾಗಿರುತ್ತೆ ಅವಾಗ ಕ್ವಶನ್ ಅವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಹೀಗಾಗಿ ಬಜೆಟ್ 11 ಗಂಟೆಗೆ ಮಂಡನೆ ಆಗುತ್ತೆ. 11 ಗಂಟೆಯಿಂದ ಸುಮಾರು 12:30 1 ಗಂಟೆ, ಎಷ್ಟು ಗಂಟೆ ಓದ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಪ್ರತಿ ಬಾರಿ ಇರುತ್ತೆ. 80 ನಿಮಿಷ 90 ನಿಮಿಷ ಅಂತಕ್ಕಂಥದ್ದು. ಇಲ್ಲಿಂದ ರಾಷ್ಟ್ರಪತಿ ಭವನಕ್ಕೆ ಮೊದಲು ನಾರ್ತ್ ಬ್ಲಾಕ್ನ ಕಚೇರಿಯಿಂದ ತೆರಳುತ್ತಾರೆ. ಸುಮಾರು 1 ತಿಂಗಳ ಕಾಲ ಹಣಕಾಸು ಇಲಾಖೆಯ ಬಹಳಷ್ಟು ಅಧಿಕಾರಿಗಳು ಮನೆಗೆ ಹೋಗದೆ ನಾರ್ತ್ ಬ್ಲಾಕ್ನ ಕಚೇರಿಯ ಕೆಳಗಡೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇರುತ್ತೆ. ನಾಟ್ ಈವನ್ ಮೊಬೈಲ್ಸ್ ಅಲೌಡ್. ಮೊಬೈಲ್ಸ್ ಆರ್ ನಾಟ್ ಅಲೌಡ್. ಕೇವಲ ಹಣಕಾಸು ಸಚಿವರು ಮತ್ತು ಫೈನಾನ್ಸ್ ಸೆಕ್ರೆಟರಿ ಬಿಟ್ಟರೆ ಉಳಿದವರು ಯಾರು ಹೋಗೋದು ಬರೋದು ಅಲ್ಲೂ ಮಾಡಲ್ಲ. ಅವರಿಗೆ ಮಾತ್ರ ಅಲ್ಲಿ ಪ್ರವೇಶ ಇರುತ್ತೆ. ಉಳಿದಂತೆ ಅಧಿಕಾರಿಗಳು, ಪ್ರಿಂಟಿಂಗ್ ಸಿಬ್ಬಂದಿ ಇವರೆಲ್ಲರೂ ಕೂಡ ಆ ನಾರ್ತ್ ಬ್ಲಾಕ್ನ ಕಚೇರಿಯ ಕೆಳಗಡೆ ಇರ್ತಾರೆ. ಅಂದರೆ 1 ತಿಂಗಳ ಒಂದು ದೊಡ್ಡ ಪರಿಶ್ರಮ ಇರುತ್ತೆ. ಇವತ್ತಿನ ಕಾಲದಲ್ಲಿ ಈಗ GST ಬಂದ ನಂತರ, ಅಲ್ಲೋ ಮುರಳೀಧರ್ ಸರ್, GST ಬಂದ ನಂತರ ನಿಮಗೆ ಯಾವ ಬೆಲೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಭಾಳ ಏನು ಕುತೂಹಲ ಇರೋಲ್ಲ, ಯಾಕಂದರೆ GST ಕೌನ್ಸಿಲ್ ವಿಲ್ ಡಿಸೈಡ್. ಬಟ್ ಮೊದಲಿನ ಕಾಲದಲ್ಲಿ ಈ ಬಜೆಟ್ನ ಕಾಪಿಗಳಿಗೆ ಎಂಬಾರ್ಗೋ ಹಾಕ್ಲಾಗ್ತಾ ಇತ್ತು. ಮಾಧ್ಯಮಗಳು ಕೂಡ ಯಾವುದನ್ನು ಕೂಡ ಪ್ರೆಡಿಕ್ಟ್ ಮಾಡೋದು ಬೇರೆ, ಆದರೆ ಕಾಪಿಯನ್ನು ಎಕ್ಸೆಸ್ ಮಾಡೋದು ಇದನ್ನೆಲ್ಲ ಮಾಡಬಾರ್ದು ಅಂತಕ್ಕಂಥ ಎಂಬಾರ್ಗೋ ಹಾಕ್ಲಾಗ್ತಾ ಇತ್ತು. ಮತ್ತು ಭಾಳಷ್ಟು ಸೀಕ್ರೆಸಿಯನ್ನು ಮೇಂಟೈನ್ ಮಾಡಲಾಗ್ತಾ ಇತ್ತು. ಪ್ರಾಯಶಃ ಸ್ವತಂತ್ರ ಬಂದ ನಂತರ ಮೊದಲ ಬಾರಿ ಒಂದ್ಸಲ ಅನಿಸುತ್ತೆ ಒಬ್ಬ ಅಧಿಕಾರಿ ಕೂಡ ಸಸ್ಪೆಂಡ್ ಆಗಿದ್ರು. ಯಾವುದೋ ಒಂದು ಪೇಪರಲ್ಲಿ ಬಂದು ಲೀಕ್ ಆಯಿತು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಅಟ್ಮೋಸ್ಟ್ ಸೀಕ್ರೆಸಿಯನ್ನು ಬಜೆಟ್ ಪ್ರಿಪ್ರೇಷನ್ನಲ್ಲಿ ಮಾಡಲಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.